ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಕುಂಭರಾಶಿಯವರೇ, ಇಂದಿನ ಈ ಒಂದು ವಿಶೇಷ ಕ್ಷಣಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ಚರ್ಚಿಸುತ್ತಿರುವ ವಿಷಯ ಕೇವಲ ಒಂದು ಮಾಹಿತಿಯಲ್ಲ, ಇದು ಕುಂಭರಾಶಿಯವರ ಜೀವನದಲ್ಲಿ ಬರಲಿರುವ ಒಂದು ಮಹಾನ್ ಕ್ರಾಂತಿಯ ಮುನ್ಸೂಚನೆ. ನಿಮ್ಮ ಜೀವನದ ಕಷ್ಟದ ದಿನಗಳು ಮುಗಿದು ಸಮೃದ್ಧಿಯ ದಿನಗಳು ಹತ್ತಿರ ಬಂದಿವೆ. ಬ್ರಹ್ಮಾಂಡದ ಶಕ್ತಿಗಳು ಮತ್ತು ಸಾಕ್ಷಾತ್ ಆದಿಶಕ್ತಿಯು ನಿಮ್ಮ ಈ ಕಠಿಣ ಪರಿಶ್ರಮವನ್ನು ಗಮನಿಸುತ್ತಿದೆ. ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಮ್ಮಲ್ಲಿರುವ ಮುಗ್ಧತೆಯೇ ಇಂದು ನಿಮಗೆ ಶ್ರೀರಕ್ಷೆಯಾಗಲಿದೆ. ನಾಳೆ ಬೆಳಗ್ಗೆ ಸುಮಾರು ಈ 11:56 ನಂತರದ ಸಮಯವು ನಿಮ್ಮ ಪಾಲಿಗೆ ಅತ್ಯಂತ ನಿರ್ಣಾಯಕವಾಗಿದೆ. ಅಂದಿನಿಂದ ನಿಮ್ಮ ಜೀವನದ ದಿಕ್ಕೇ ಬದಲಾಗುವಂತಹ ಒಂದು ಸಂದರ್ಭ ಒದಗಿ ಬರಲಿದೆ. ಇದು ಕೇವಲ ಕಾಕತಾಳೀಯವಲ್ಲ, ಇದು ನಿಮ್ಮ ಪುಣ್ಯದ ಫಲ. ಕೋಟ್ಯಾಂತರ ರೂಪಾಯಿಗಳ ಆರ್ಥಿಕ ಯೋಗವು ನಿಮ್ಮ ಕುಂಡಲಿಯಲ್ಲಿ ಗೋಚರಿಸುತ್ತಿದೆ. ಆದರೆ ನೆನಪಿಡಿ, ಅದೃಷ್ಟದ ಬಾಗಿಲು ತೆರೆದಾಗ ನಾವು ಎಷ್ಟು ಜಾಗರೂಕರಾಗಿ ಇರುತ್ತೇವೋ ಅಷ್ಟೇ ಲಾಭವನ್ನು ಪಡೆಯಲು ಸಾಧ್ಯ. ನಿಮ್ಮ ನಗು, ನಿಮ್ಮ ಪರೋಪಕಾರಿ ಗುಣ ಮತ್ತು ಎಲ್ಲರನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗುವ ನಿಮ್ಮ ಸ್ವಭಾವವು ದೇವರಿಗೆ ಬಹಳ ಪ್ರಿಯವಾಗಿದೆ. ನಿಮ್ಮ ಕನಸುಗಳು ಇನ್ನು ಮುಂದೆ ಕೇವಲ ಕಲ್ಪನೆಯಾಗಿ ಉಳಿಯುವುದಿಲ್ಲ, ಅವು ವಾಸ್ತವದ ರೂಪ ಪಡೆಯಲಿವೆ. ನಿಮ್ಮ ಜೀವನದಲ್ಲಿ ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ನೋವುಗಳು, ಅವಮಾನಗಳು ಮತ್ತು ಆರ್ಥಿಕ ಮುಗ್ಗಟ್ಟುಗಳು ಅಷ್ಟಿಷ್ಟಲ್ಲ. ಬಹಳಷ್ಟು ಶ್ರಮ ಹಾಕಿದರೂ ಫಲ ಸಿಗದೆ ಹತಾಶರಾಗಿದ್ದ ಕ್ಷಣಗಳು ನಿಮಗೆ ನೆನಪಿರಬಹುದು. ಆದರೆ ಈಗ ಆ ಆತಂಕದ ದಿನಗಳಿಗೆ ವಿದಾಯ ಹೇಳುವ ಸಮಯ ಬಂದಿದೆ. ನಿಮ್ಮ ಇಷ್ಟ ದೇವತೆಯು ನಿಮ್ಮನ್ನು ಕೈ ಹಿಡಿದು ನಡೆಸಲಿದ್ದಾರೆ. ನೀವು ಈ ಹಿಂದೆ, ಅಂದರೆ ಈ ಕಳೆದ 1 ವರ್ಷದ ಅವಧಿಯಲ್ಲಿ ದೇವಸ್ಥಾನಗಳಿಗೆ ಹೋದಾಗ ಅಥವಾ ಮನೆಯಲ್ಲಿ ಪ್ರಾರ್ಥಿಸುವಾಗ ದೇವಿಯ ಮುಂದೆ ಕೆಲವು ಹರಕೆಗಳನ್ನು ಹೊತ್ತಿದ್ದೀರಿ ಅಥವಾ ಕೆಲವು ಆಸೆಗಳನ್ನು ಹೇಳಿಕೊಂಡಿದ್ರಿ. ಸಮಯ ಕಳೆದಂತೆ ನೀವು ಆ ಮಾತುಗಳನ್ನು ಮರೆತಿರಬಹುದು, ಆದರೆ ದೇವರು ಮರೆತಿಲ್ಲ. ನೀವು ಕೇಳಿದ ಆ ಆರೈಕೆಗಳನ್ನು ಈಡೇರಿಸುವ ಪ್ರತಿಕ್ರಿಯೆ ಈಗ ಆರಂಭವಾಗಿದೆ. ನಿಮ್ಮ ಶತ್ರುಗಳು ನಿಮ್ಮ ಪತನವನ್ನು ನೋಡಿ ನಗಬೇಕು ಎಂದು ಕಾಯುತ್ತಿರಬಹುದು, ಆದರೆ ಇನ್ನು ಮುಂದೆ ಅವರು ನಿಮ್ಮ ಏಳಿಗೆಯನ್ನು ನೋಡಿ ಆಶ್ಚರ್ಯಪಡುವಂತಾಗುತ್ತೆ. ನಿಮ್ಮ ಅದೃಷ್ಟವು ನಿಮ್ಮನ್ನು ಹುಡುಕಿಕೊಂಡು ಬರುತ್ತಿರುವ ಈ ಸಮಯದಲ್ಲಿ ವಾಸ್ತುಶಾಸ್ತ್ರ ಮತ್ತು ಈ ಜ್ಯೋತಿಷ್ಯದ ಪ್ರಕಾರ ನೀವು ಮಾಡುವ ಕೆಲವು ಸಣ್ಣ ತಪ್ಪುಗಳು ನಿಮ್ಮ ಪ್ರಗತಿಗೆ ಅಡ್ಡಿಯಾಗಬಹುದು. 5 ನಿಮಿಷಗಳಲ್ಲಿ ನೀವು ಅತ್ಯಂತ ಜಾಗರೂಕರಾಗಿ ಇರಬೇಕು. ಅಂದರೆ ಮೊದಲನೆಯದಾಗಿ, ನಿಮ್ಮ ಮನಸ್ಸಿನ ಮಾತುಗಳನ್ನು ಅಥವಾ ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಎಲ್ಲರ ಮುಂದೆ ಹಂಚಿಕೊಳ್ಳುವುದನ್ನು ಹಿಂದೆ ನಿಲ್ಲಿಸಿ. ಕುಂಭರಾಶಿಯವರ ದೊಡ್ಡ ದೌರ್ಬಲ್ಯವೆಂದರೆ ಅವರು ಎಲ್ಲರನ್ನ ನಂಬ್ತಾರೆ ಮತ್ತು ಭಾವನಾತ್ಮಕವಾಗಿ ಎಲ್ಲವನ್ನ ಹೇಳಿಕೊಳ್ತಾರೆ. ನೀವು ನಿಮ್ಮ ಯಶಸ್ಸಿನ ಹಾದಿಯನ್ನು ವಿವರಿಸಿದಾಗ ನಿಮ್ಮ ಸುತ್ತಲಿರುವವರೇ ನಿಮ್ಮ ವಿರುದ್ಧ ಸಂಚು ರೂಪಿಸಬಹುದು ಅಥವಾ ನಿಮ್ಮ ಆಲೋಚನೆಗಳನ್ನು ಕದ್ದು ನಿಮಗಿಂತ ಮುಂದೆ ಹೋಗಲು ಪ್ರಯತ್ನಿಸಬಹುದು. ಆದ್ದರಿಂದ ನಿಮ್ಮ ಕೆಲಸ ಪೂರ್ಣವಾಗುವವರೆಗೆ ಅದನ್ನು ಗುಪ್ತವಾಗಿಡಿ. ಎರಡನೆಯದಾಗಿ, ನಿಮ್ಮ ಕೋಪದ ಮೇಲೆ ನಿಯಂತ್ರಣವಿರಲಿ. ನೀವು ಹೊರಗಿನ ಜಗತ್ತಿನಲ್ಲಿ ಎಷ್ಟೇ ಒತ್ತಡ ಅನುಭವಿಸಿದರೂ ಅದರ ಸಿಟ್ಟನ್ನು ನಿಮ್ಮ ಕುಟುಂಬದವರ ಮೇಲೆ ಅಥವಾ ಈ ಪೋಷಕರ ಮೇಲೆ ತೀರಿಸಿಕೊಳ್ಬೇಡಿ. ನಿಮ್ಮ ತಂದೆ ತಾಯಿಗಳೇ ನಿಮ್ಮ ಪಾಲಿನ ಜೀವಂತ ದೇವರುಗಳು. ಅವರು ಕಷ್ಟಪಟ್ಟು ನಿಮ್ಮನ್ನು ಬೆಳೆಸಿದ್ದಾರೆ. ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ಅವರ ಆಶೀರ್ವಾದ ಬಹಳನೇ ಮುಖ್ಯ. ನೀವು ಅವರಿಗೆ ನೋವುಂಟು ಮಾಡಿದರೆ ಎಷ್ಟೇ ಸಂಪತ್ತು ಬಂದರೂ ಅದು ಉಳಿಯುವುದಿಲ್ಲ. ಮನೆಯ ಹಿರಿಯರನ್ನು ಗೌರವಿಸುವುದು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯುವ ಮೊದಲ ಮೆಟ್ಟಿಲು. ಅಂದರೆ ಮೂರನೆಯದಾಗಿ, ಮುಂದಿನ 15 ದಿನಗಳ ಕಾಲ ಅತ್ಯಂತ ಪವಿತ್ರವಾಗಿರಿ. ನಿಮ್ಮ ಮನೆಗೆ ದೈವಿಕ ಶಕ್ತಿಯ ಆಗಮನವಾಗಲಿದೆ. ಈ ಸಮಯದಲ್ಲಿ ಮಾಂಸಾಹಾರ, ಮದ್ಯಪಾನ ಅಥವಾ ಯಾವುದೇ ಕೆಟ್ಟ ಹವ್ಯಾಸಗಳಿಂದ ದೂರವಿರಿ. ಮನೆಯಲ್ಲಿ ಶುಚಿತ್ವ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಿ. ನಾಲ್ಕನೆಯದಾಗಿ, ಈ ಆಲಸ್ಯ ಅನ್ನೋದು ಬಿಟ್ಟು ಬಿಡಬೇಕು. ನಿಮ್ಮ ವೃತ್ತಿಯಲ್ಲಿ ಅಥವಾ ಈ ಒಂದು ಉದ್ಯೋಗದಲ್ಲಿ ಪೂರ್ಣ ಗಮನ ಹರಿಸಿ. ನಿಮ್ಮ ಕುಂಡಲಿಯ ರೇಖೆಗಳು ಹೇಳುವಂತೆ ನೀವು ಪ್ರಾಮಾಣಿಕವಾಗಿ ಶ್ರಮಿಸಿದರೆ ಮಾತ್ರ ಗ್ರಹಗತಿಗಳು ನಿಮಗೆ ಪೂರ್ಣ ಫಲ ನೀಡುತ್ತವೆ. 5, ನಿಮ್ಮ ಯಶಸ್ಸನ್ನು ಪ್ರದರ್ಶಿಸಬೇಡಿ. ನಿಮಗೆ ಹಣ ಅಥವಾ ಈ ಗೌರವ ಬಂದಾಗ ಅದನ್ನು ಸದ್ದಿಲ್ಲದೆ ಸ್ವೀಕರಿಸಿ. ಅತಿಯಾದ ಪ್ರದರ್ಶನವು ಕೆಟ್ಟ ದೃಷ್ಟಿಯನ್ನು, ಈ ದೃಷ್ಟಿ ದೋಷ ಆಹ್ವಾನಿಸುತ್ತೆ.
ಸಮಾಜದಲ್ಲಿ ನಿಮ್ಮ ಘನತೆ ಹೆಚ್ಚಾಗಲಿದೆ, ಆದರೆ ಅದನ್ನು ವಿನಯದಿಂದ ನಿರ್ವಹಿಸಿ. ದೈವಿಕ ಕೃಪೆ ನಿಮ್ಮ ಮೇಲಾಗಿದೆ ಎಂದು ತಿಳಿಯಲು ಕೆಲವು ಸಂಕೇತಗಳು ಕಾಣಿಸಿಕೊಳ್ಳುತ್ತೆ. ನಾಳೆ ಬೆಳಗ್ಗೆಯಿಂದ ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ನಿಮ್ಮ ಮನೆಯ ಬಾಗಿಲಲ್ಲಿ ಗೋಮಾತೆಯ ದರ್ಶನವಾದರೆ ಅದನ್ನು ಸಾಕ್ಷಾತ್ ದೇವಿಯ ಆಗಮನವೆಂದೇ ತಿಳಿಯಿರಿ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಯಾವುದೇ ಕಾರಣವಿಲ್ಲದೆ ಸುಗಂಧದ ವಾಸನೆ ಬರುವುದು, ಮನಸ್ಸಿಗೆ ಅಪಾರವಾದ ಶಾಂತಿ ಸಿಗುವುದು ಮತ್ತು ಮನೆಯ ಸದಸ್ಯರ ನಡುವೆ ಇದ್ದ ಜಗಳಗಳು ಕಡಿಮೆಯಾಗಿ ಎಲ್ಲರೂ ಪ್ರೀತಿಯಿಂದ ವರ್ತಿಸುವುದು ಈ ದೈವಿಕ ಶಕ್ತಿ ನಿಮ್ಮ ಮನೆಯನ್ನು ಪ್ರವೇಶಿಸಿದೆ ಎನ್ನುವುದಕ್ಕೆ ಸಾಕ್ಷಿ. ಈ ಸಂಕೇತಗಳು ಕಂಡಾಗ ದೇವರಿಗೆ ಭಕ್ತಿಯಿಂದ ನಮಸ್ಕರಿಸಿ ಧನ್ಯವಾದ ತಿಳಿಸಿ. ಉದ್ಯೋಗ ಹುಡುಕುತ್ತಿರುವ ಯುವಕರಿಗೆ ಈ ಸಮಯವು ಅತ್ಯಂತ ಶುಭವಾಗಿದೆ. ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ಈಗ ವೇಗ ಪಡೆಯಲಿವೆ. ವ್ಯವಹಾರದಲ್ಲಿ ತೊಡಗಿರುವವರಿಗೆ ಹೊಸ ಹೂಡಿಕೆಗಳು ಅಥವಾ ಹೊಸ ಪಾಲುದಾರಿಕೆಗಳು ಲಾಭವನ್ನು ತಂದುಕೊಡಲಿವೆ. ವ್ಯಾಪಾರದಲ್ಲಿ ನೀವು ಈ ಹಿಂದೆ ಮಾಡಿದ ನಷ್ಟವನ್ನು ಸರಿದೂಗಿಸುವಂತಹ ಉತ್ತಮ ಅವಕಾಶಗಳು ಎದುರಾಗಲಿವೆ. ವಿದ್ಯಾರ್ಥಿಗಳಿಗೆ ಈ ಅವಧಿಯು ಸ್ವಲ್ಪ ಕಠಿಣ ಪರಿಶ್ರಮವನ್ನು ಬೇಡುತ್ತೆ. ಏಕಾಗ್ರತೆಯಿಂದ ಓದಿದರೆ ಖಂಡಿತವಾಗಿಯೂ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಪಡೆಯಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರಿಗೆ ಶುಭವಾರ್ತೆ ಕಾದಿದೆ. ಕುಟುಂಬದಲ್ಲಿ ಕಳೆದ ಕೆಲವು ಸಮಯದಿಂದ ಸಣ್ಣ ಪುಟ್ಟ ವಿಷಯಗಳಿಗೆ ತಲೆನೋವು ಅಥವಾ ಕಲಹಗಳು ಉಂಟಾಗುತ್ತಿರಬಹುದು. ವಿಶೇಷವಾಗಿ ಪತಿ ಪತ್ನಿಯರ ನಡುವಿನ ಭಿನ್ನಾಭಿಪ್ರಾಯಗಳು ಈಗ ತಿಳಿಯಾಗಲಿವೆ. ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗಲಿದ್ದು ಮನೆಯಲ್ಲಿ ಮಂಗಳ ಕಾರ್ಯಗಳು ಜರುಗುವ ಸಾಧ್ಯತೆ ಇದೆ. ನಿಮ್ಮ ಆರ್ಥಿಕ ಸ್ಥಿತಿ ಎಷ್ಟು ಸುಧಾರಿಸಲಿದೆ ಎಂದರೆ ಇಂದು ನಿಮ್ಮನ್ನು ಕೀಳಾಗಿ ಕಂಡವರು ಅಥವಾ ನಿಮ್ಮನ್ನು ನಿಕೃಷ್ಟವಾಗಿ ನಡೆಸಿಕೊಂಡವರು ನಾಳೆ ನಿಮ್ಮ ಸಲಹೆ ಮತ್ತು ಸಹಾಯಕ್ಕಾಗಿ ನಿಮ್ಮ ಮನೆ ಬಾಗಿಲಿಗೆ ಬರಲಿದ್ದಾರೆ. ಇದು ನಿಮ್ಮ ವ್ಯಕ್ತಿತ್ವಕ್ಕೆ ಸಿಗುವ ದೊಡ್ಡ ಗೆಲುವು ಅಂತಲೇ ನಾವು ಅನ್ನಬಹುದು. ನಂಬಿಕೆ ಎಂಬುದು ಜೀವನದ ಒಂದು ಮೂಲಾಧಾರ. ನೀವು ದೇವರ ಮೇಲೆ ಮತ್ತು ನಿಮ್ಮ ಶ್ರಮದ ಮೇಲೆ ಅಚಲವಾದ ನಂಬಿಕೆ ಇಟ್ಟರೆ ಜಗತ್ತಿನಲ್ಲಿ ಯಾವುದೂ ಅಸಾಧ್ಯವಲ್ಲ. ಕುಂಭರಾಶಿಯವರೇ, ನಿಮ್ಮ ಮುಂಬರುವ 15 ದಿನಗಳು ಇಡೀ ವರ್ಷದ ಹಾದಿಯನ್ನು ನಿರ್ಧರಿಸಲಿದೆ. ಆದಷ್ಟು ಭಕ್ತಿಯಿಂದ ಇರಿ. ಎಲ್ಲರಿಗೂ ಒಳ್ಳೆಯದನ್ನು ಬಯಸಿ. ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ಈ ದೈವಿಕ ಮಾರ್ಗದರ್ಶನದ ಅವಶ್ಯಕತೆ ಇದ್ದರೆ ಮುಕ್ತವಾಗಿ ಹಂಚಿಕೊಳ್ಳಿ. ಬ್ರಹ್ಮಾಂಡದ ಶಕ್ತಿಯು ಸದಾ ನಿಮ್ಮನ್ನು ರಕ್ಷಿಸಲಿ. ನಿಮ್ಮ ಮನೆಯಲ್ಲಿ ಸದಾ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತೆ. ಕುಂಭರಾಶಿಯವರೇ, ಈಗ ನೀವು ಎಚ್ಚೆತ್ತುಕೊಳ್ಳುವ ಸಮಯ ಬಂದಿದೆ. ನಿಮ್ಮ ಜೀವನದ ಪ್ರತಿಯೊಂದು ರಹಸ್ಯವೂ ಈಗ ಬಯಲಾಗುವ ಹಂತದಲ್ಲಿದೆ. ಕಳೆದ ಕೆಲವು ದಿನಗಳಿಂದ ನೀವು ಅನುಭವಿಸುತ್ತಿರುವ ವಿಪರೀತ ಮಾನಸಿಕ ಒತ್ತಡ ಆಗಿರ್ಬೋದು, ಅಕಾರಣವಾದ ಭಯ ಮತ್ತು ಅಸ್ಥಿರತೆ ಸುಮ್ಮನೆ ಬಂದಿದ್ದಲ್ಲ. ನಿಮ್ಮ ಸುತ್ತಲೂ ಇರುವ ಗುಪ್ತ ಶತ್ರುಗಳು ಮತ್ತು ನೀವು ನಂಬಿದವರಿಂದಲೇ ಆಗುತ್ತಿರುವ ವಂಚನೆಗಳು ನಿಮ್ಮನ್ನು ಒಳಗಿನಿಂದಲೇ ದಹಿಸುತ್ತಿವೆ. ಯಾವುದೋ ಒಂದು ದೊಡ್ಡ ಅನಾಹುತ ಸಂಭವಿಸಲಿದೆ ಎಂಬ ಆತಂಕ ನಿಮ್ಮನ್ನು ಕಾಡುತ್ತಿರಬಹುದು. ಹಗಲಿನಲ್ಲಿ ನೆಮ್ಮದಿಯಿಲ್ಲ, ರಾತ್ರಿಯಲ್ಲಿ ಭಯಾನಕ ಕನಸುಗಳು ನಿಮ್ಮ ನಿದ್ದೆಯನ್ನು ಕೆಡಿಸುತ್ತಿವೆ. ಈ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತಿದೆಯೇ ಹೊರತು ಸುಧಾರಿಸುತ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ತಲೆನೋವು, ಈ ದಿಢೀರ್ ಅನಾರೋಗ್ಯ, ವ್ಯಾಪಾರದಲ್ಲಿ ನಷ್ಟ ಅಥವಾ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗುವುದು ನಿಮ್ಮ ರಾಶಿಯವರಿಗೆ ಸಾಮಾನ್ಯವಾಗಿದೆ. ನೀವು ಬಹಳ ಉತ್ಸಾಹದಿಂದ ರೂಪಿಸಿದ ಯೋಜನೆಗಳು ಈ ಕೊನೆಯ ಕ್ಷಣದಲ್ಲಿ ವಿಫಲವಾಗುತ್ತಿವೆ. ಇವೆಲ್ಲವೂ ಬ್ರಹ್ಮಾಂಡವು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂಕೇತಗಳು. ಈ ಕೂಡಲೇ ನೀವು ಎಚ್ಚೆತ್ತುಕೊಂಡು ಈ ಪರಿಹಾರಗಳನ್ನು ಅನುಸರಿಸಿದರೆ ಮುಂದಿನ 48 ಗಂಟೆಗಳಲ್ಲಿ ನೀವು ಊಹಿಸಲು ಸಾಧ್ಯವಾಗದಂತಹ ಕಠಿಣ ಪರಿಸ್ಥಿತಿಯನ್ನು ಎದುರಿಸಬೇಕಾದೀತು. ನಿಮ್ಮ ಕುಟುಂಬದ ಸುರಕ್ಷತೆ ಮತ್ತು ನಿಮ್ಮ ನೆಮ್ಮದಿಗಾಗಿ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ಗ್ರಹಿಸುವುದು ಅತ್ಯಗತ್ಯ. ಈ ಜಗತ್ತಿನಲ್ಲಿ ಯಾವುದೂ ಆಕಸ್ಮಿಕವಲ್ಲ. ಇಂದು ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಘಟನೆಯು ನಿಮ್ಮ ಹಿಂದಿನ ಕರ್ಮಗಳ ಫಲವಾಗಿದೆ. ಬ್ರಹ್ಮಾಂಡದ ನ್ಯಾಯಾಲಯದಲ್ಲಿ ನಿಮ್ಮ ಪಾಪ ಮತ್ತು ಪುಣ್ಯದ ಲೆಕ್ಕಾಚಾರ ಪ್ರಾರಂಭವಾಗಿದೆ. ನೀವು ಕಳೆದ ವರ್ಷಗಳಲ್ಲಿ ಮಾಡಿದ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳ ತೀರ್ಪು ನೀಡುವ ಸಮಯ ಇದೀಗ ಬಂದಿದೆ. ವಿಶೇಷವಾಗಿ ನೀವು ಯಾರಿಗಾದರೂ ಅನ್ಯಾಯ ಮಾಡಿದ್ದರೆ, ಯಾರನ್ನಾದರೂ ಮನ ನೋಯಿಸಿದ್ದರೆ ಅಥವಾ ಹಣಕಾಸಿನ ವಿಷಯದಲ್ಲಿ ವಂಚನೆ ಮಾಡಿದ್ದರೆ ಶನಿದೇವರ ನೇರ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ. ಶನಿಯು ನ್ಯಾಯದ ದೇವರು. ಅವರು ತಪ್ಪು ಮಾಡಿದವರಿಗೆ ತಕ್ಕ ಶಿಕ್ಷೆಯನ್ನು ನೀಡಿಯೇ ತೀರುತ್ತಾನೆ. ಅತಿಯಾದ ಖರ್ಚು, ಮನೆಯಲ್ಲಿ ಅಶಾಂತಿ ಮತ್ತು ಯಾವುದೋ ಅನಾಮಧೇಯ ಭಯ
ನಿಮ್ಮನ್ನು ಕಾಡುತ್ತಿದ್ದರೆ ನಿಮ್ಮ ಕರ್ಮದ ಖಾತೆ ತೆರೆಯಲ್ಪಟ್ಟಿದೆ ಎಂದು ಅರ್ಥ. ಆದರೆ ಚಿಂತಿಸಬೇಡಿ, ತಿಳಿಯದೆ ಮಾಡಿದ ತಪ್ಪುಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಇನ್ನೂ ಅವಕಾಶವಿದೆ. ಇಂದು ನಾನು ತಿಳಿಸುವ ದಿವ್ಯ ಮಂತ್ರಗಳು ಮತ್ತು ಕ್ರಮಗಳು ನಿಮ್ಮನ್ನು ಸಂಕಷ್ಟದಿಂದ ಪಾರು ಮಾಡಬಲ್ಲವು. ಕುಂಭರಾಶಿಯಲ್ಲಿ ಜನಿಸಿದವರು ಈ ಭೂಮಿಯ ಮೇಲೆ ಸಾಮಾನ್ಯರಂತೆ ಬಾಳಲು ಬಂದವರಲ್ಲ. ನೀವು ಜನರ ಗುಂಪಿನಲ್ಲಿ ಒಬ್ಬರಾಗುವ ಬದಲು ಆ ಗುಂಪಿನ ದಿಕ್ಕನ್ನೇ ಬದಲಿಸುವ ಶಕ್ತಿ ಹೊಂದಿರುವವರು. ನಿಮ್ಮ ಆಲೋಚನಾ ಲಹರಿ ಸಮಯಕ್ಕಿಂತ ಬಹಳ ಮುಂದಿರುತ್ತೆ. ಸಮಾಜದ ಹಳೆಯ ಸಂಪ್ರದಾಯಗಳನ್ನು ಗೌರವಿಸುತ್ತಲೇ ನಿಮ್ಮದೇ ಆದ ಹೊಸ ಹಾದಿಯನ್ನು ಸೃಷ್ಟಿಸುವ ಕೆಚ್ಚೆದೆ ನಿಮಗಿದೆ. ಜನರಿಗೆ ನೀವು ವಿಚಿತ್ರವಾಗಿ ಅಥವಾ ಭಾವನಾಹೀನರಾಗಿ ಕಾಣಿಸಬಹುದು, ಆದರೆ ನಿಮ್ಮೊಳಗೆ ಒಂದು ದೊಡ್ಡ ಭಾವನಾ ಲೋಕವೇ ಅಡಗಿದೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದು ಎಲ್ಲರಿಗೂ ಸಾಧ್ಯವಿಲ್ಲದ ಮಾತು. ನಿಮ್ಮ ದೊಡ್ಡ ಶಕ್ತಿಯೆಂದರೆ ನಿಮ್ಮ ಕಲ್ಪನಾ ಸಾಮರ್ಥ್ಯ, ಆದರೆ ಇದೇ ಹಲವು ಬಾರಿ ನಿಮಗೆ ಹೊರೆಯಾಗುತ್ತೆ. ಸುತ್ತಮುತ್ತಲಿನವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದಾಗ ನೀವು ಮೌನಕ್ಕೆ ಶರಣಾಗುತ್ತೀರಿ. ನಿಮ್ಮ ಈ ಮೌನವೇ ನಿಮ್ಮ ಅತಿ ದೊಡ್ಡ ರಕ್ಷಾ ಕವಚವೂ ಹೌದು ಮತ್ತು ಕೆಲವೊಮ್ಮೆ ನಿಮ್ಮ ದೌರ್ಬಲ್ಯವೂ ಹೌದು. ವೃತ್ತಿ ಜೀವನದಲ್ಲಿ ನೀವು ಸಾಧಾರಣ ಹಾದಿಯಲ್ಲಿ ಸಾಗುವವರಲ್ಲ. ನಿಮಗೆ ಸ್ವಾತಂತ್ರ್ಯ ಮತ್ತು ಈ ಸೃಜನಶೀಲತೆ ಇರುವ ಕೆಲಸಗಳೇ ಇಷ್ಟ. ಆದರೆ ನಿಮ್ಮ ಮನಸ್ಸು ಒಂದೇ ಕಡೆ ಇರದೆ ಬೇಗ ಬೇಗ ಬದಲಾಗುತ್ತಿರುತ್ತದೆ. ಇದು ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗಬಹುದು. ನೀವು ಧೈರ್ಯ ಮತ್ತು ತಾಳ್ಮೆಯನ್ನು ಮೈಗೂಡಿಸಿಕೊಂಡರೆ ಜಗತ್ತೇ ನಿಮಗೆ ತಲೆಬಾಗುತ್ತೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ಅಥವಾ ವ್ಯಾಪಾರದಲ್ಲಿ ನಿಮ್ಮ ಈ ಮುಖಸ್ತುತಿ ಮಾಡುವವರ ಬಗ್ಗೆ ಎಚ್ಚರವಿರಲಿ. ನಿಮ್ಮ ಐಡಿಯಾಗಳನ್ನು ಮತ್ತು ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ. ನಿಮ್ಮ ಯಶಸ್ಸನ್ನು ಕಂಡು ಒಳಗೊಳಗೆ ಹೊಟ್ಟೆ ಉರಿಯುವವರು ನಿಮ್ಮ ವಿರುದ್ಧ ಸಂಚು ರೂಪಿಸುತ್ತಿದ್ದಾರೆ. ಈ ಕುಂಭರಾಶಿಯವರ ಪ್ರೀತಿಯು ತುಂಬ ಆಳವಾದದ್ದು, ಆದರೆ ನಿಮಗೆ ಸಂಬಂಧಗಳಲ್ಲಿ ಉಸಿರುಗಟ್ಟಿಸುವಂತಹ ಒಂದು ಬಂಧನ ಇಷ್ಟವಾಗುವುದಿಲ್ಲ. ನಿಮಗೆ ಸ್ವಾತಂತ್ರ್ಯ ನೀಡುವವರನ್ನು ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೀರಿ, ಆದರೆ ನಿಮ್ಮ ಭಾವನೆಗಳನ್ನು ಸಮಯಕ್ಕೆ ಸರಿಯಾಗಿ ವ್ಯಕ್ತಪಡಿಸದಿರುವುದು ಸಂಬಂಧಗಳಲ್ಲಿ ಕಂದಕ ಮೂಡಿಸಬಹುದು. ನೀವು ಒಂಟಿಯಾಗಿರಲು ಬಯಸಿದಾಗ ತಪ್ಪು ಜನರು ನಿಮ್ಮ ಜೀವನಕ್ಕೆ ಪ್ರವೇಶಿಸಬಹುದು. ಅವರ ಬಗ್ಗೆ ಜಾಗರೂಕರಾಗಿರಿ. ಯಾರಾದರೂ ನಿಮ್ಮನ್ನು ನಿಯಂತ್ರಿಸಲು ಪ್ರಯತ್ನಿಸಿದರೆ ನೀವು ಅವರಿಂದ ದೂರ ಸರಿಯುತ್ತೀರಿ, ಆದರೆ ಸಂವಹನ ಮಾಡುವುದು ಬಹಳನೇ ಮುಖ್ಯ. ಇಂದು ಸಂಜೆ 6:40 ನಂತರ ನಿಮ್ಮ ಜೀವನದಲ್ಲಿ ಒಂದು ಮಹಾನ್ ಬದಲಾವಣೆ ಸಂಭವಿಸಲಿದೆ. ಗ್ರಹಗಳ ಸಂಚಾರವು ಒಂದು ಅಪರೂಪದ ಯೋಗವನ್ನು ಸೃಷ್ಟಿಸುತ್ತಿದೆ. ಕಳೆದ 12 ವರ್ಷಗಳಿಂದ ನೀವು ಅನುಭವಿಸುತ್ತಿದ್ದ ಕಷ್ಟಗಳು ಈಗ ಕೊನೆಗೊಳ್ಳುವ ಹಂತಕ್ಕೆ ಬಂದಿದೆ. ದೈವಿಕ ಶಕ್ತಿಗಳು ನಿಮ್ಮನ್ನು ಆಶೀರ್ವದಿಸಲು ಸಿದ್ಧವಾಗಿವೆ. ನೀವು ಕಳೆದ 5 ವರ್ಷಗಳಿಂದ ಮಾಡಿದ ಕಠಿಣ ಪರಿಶ್ರಮಕ್ಕೆ ಫಲ ಸಿಗುವ ಸಮಯ ಇದೀಗ ಬಂದಿದೆ. ನಿಲ್ಲುತ್ತಿದ್ದ ಕೆಲಸಗಳು ಈಗ ವೇಗ ಪಡೆದುಕೊಳ್ಳಲಿವೆ. ನೀವು ಕಂಡ ಕನಸುಗಳು ನನಸಾಗುವ ಕಾಲ ಹತ್ತಿರದಲ್ಲಿದೆ. ನಿಮ್ಮ ಸಮಯ ಸುಧಾರಿಸುತ್ತಿದೆ ಎಂದ ಮಾತ್ರಕ್ಕೆ ನೀವು ಅಸಡ್ಡೆ ತೋರಬಾರದು. ಈ ಶುಭ ಸಮಯದಲ್ಲಿ ನೀವು ಈ 3 ತಪ್ಪುಗಳನ್ನು ಮಾಡಲೇಬಾರದು. ನಿಮ್ಮ ಮಾತಿನ ಮೇಲೆ ನಿಯಂತ್ರಣವಿರಲಿ. ಕೋಪದಲ್ಲಿ ಯಾರನ್ನು ದೂಷಿಸಬೇಡಿ ಅಥವಾ ಈ ಕೆಟ್ಟ ಪದಗಳನ್ನು ಬಳಸಬೇಡಿ. ನಿಮ್ಮ ಮಾತು ಬ್ರಹ್ಮಾಂಡದಲ್ಲಿ ಪ್ರತಿಧ್ವನಿಸುತ್ತೆ ಮತ್ತು ಅದು ನಿಮ್ಮ ಅದೃಷ್ಟವನ್ನು ಕೆಡಿಸಬಹುದು. ಈ ಬದಲಾವಣೆಯ ಅವಧಿಯಲ್ಲಿ ಮಾಂಸಾಹಾರ ಅಥವಾ ತಾಮಸಿಕ ಆಹಾರದಿಂದ ದೂರವಿರುವುದು ಒಳ್ಳೆಯದು. ಇದು ನಿಮ್ಮ ಮಾನಸಿಕ ಶಾಂತಿಯನ್ನು ಕಾಪಾಡಲು ಸಹಾಯ ಮಾಡುತ್ತೆ. ಯಶಸ್ಸು ಸಿಗುತ್ತಿದೆ ಎಂದು ಅಹಂಕಾರ ಪಡಬೇಡಿ. ಶನಿದೇವನು ವಿನಮ್ರತೆಯನ್ನು ಮೆಚ್ಚುತ್ತಾನೆ. ನಿಮ್ಮ ಸಂಕಷ್ಟಗಳು ದೂರವಾಗಿ ಸುಖ ಸಮೃದ್ಧಿ ನೆಲೆಸಬೇಕೆಂದರೆ ಕೆಲವು ಸರಳ ಕ್ರಮಗಳನ್ನು ಅನುಸರಿಸಿ. ಪ್ರತಿದಿನ ಹನುಮಂತನನ್ನು ಪ್ರಾರ್ಥಿಸಿ. ನಿಮ್ಮ ಕೈಲಾದಷ್ಟು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಸಹಾಯ ಮಾಡಿ. ಶನಿವಾರದಂದು ದಾನ ಮಾಡುವುದು ನಿಮಗೆ ವಿಶೇಷ ಲಾಭ ನೀಡುತ್ತೆ. ಜೀವನದಲ್ಲಿ ಒಂದು ಶಿಸ್ತಿನ ದಿನಚರಿಯನ್ನು ಅಳವಡಿಸಿಕೊಳ್ಳಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ನೀವು ಯಾರ ಅಡಿಯಾಳಾಗಿರಲು ಹುಟ್ಟಿಲ್ಲ. ಈ ಜಗತ್ತನ್ನು ಆಳಲು ಮತ್ತು ಬದಲಾಯಿಸಲು ಹುಟ್ಟಿದ್ದೀರಿ. ಬ್ರಹ್ಮಾಂಡದ ಈ ಸಂಕೇತಗಳನ್ನು ನಿರ್ಲಕ್ಷಿಸಬೇಡಿ. ನಿಮ್ಮ ಶಕ್ತಿಯನ್ನು ಸರಿಯಾದ ಹಾದಿಯಲ್ಲಿ ಬಳಸಿ. ಧೈರ್ಯದಿಂದ ಮುನ್ನಡೆಯಿರಿ. ನಿಮ್ಮ ಜೀವನದ ಅಮೃತ ಕಾಲ ಪ್ರಾರಂಭವಾಗಿದೆ. ಆರ್ಥಿಕ ವಿಷಯಗಳಲ್ಲಿ ನಿಮಗೆ ಅವಕಾಶಗಳು ಹುಡುಕಿಕೊಂಡು ಬರುತ್ತೆ, ಆದರೆ ಹಣ ನಿಮ್ಮ ಕೈಯಲ್ಲಿ ನಿಲ್ಲಬೇಕೆಂದರೆ ಶಿಸ್ತು ಅತಿ ಮುಖ್ಯ. ಭಾವೋದ್ವೇಗಕ್ಕೆ ಒಳಗಾಗಿ ಹಣ ಖರ್ಚು ಮಾಡುವುದು ಅಥವಾ ಯಾರೋ ಹೇಳಿದ ಮಾತು ಕೇಳಿ ಅಪಾಯಕಾರಿ ಹೂಡಿಕೆ ಮಾಡುವುದು ಬೇಡ. ಶೀಘ್ರವಾಗಿ ಶ್ರೀಮಂತರಾಗುವ ಆಸೆಗೆ ಬಿದ್ದರೆ ದೊಡ್ಡ ಸಂಕಷ್ಟಕ್ಕೆ ಸಿಲುಕುತ್ತೀರಿ. ಆರೋಗ್ಯ ಅಂದರೆ ಈ ವಿಷಯ ನಾವು ನೋಡೋದಾದರೆ ನಿಮಗೆ ಅತಿ ದೊಡ್ಡ ಶತ್ರು ಅತಿಯಾದ ಆಲೋಚನೆ.
ಈ ಓವರ್ ಥಿಂಕಿಂಗ್, ಇದರಿಂದ ಮಾನಸಿಕ ಒತ್ತಡ ಹೆಚ್ಚಾಗಿ ನಿದ್ದೆಯ ಸಮಸ್ಯೆ ಮತ್ತು ಈ ಒಂದು ತಲೆನೋವು ನಿಮಗೆ ಕಾಣಿಸಿಕೊಳ್ಳಬಹುದು ಪದೇ ಪದೇ. ಈ ಪ್ರಕೃತಿಯ ಒಂದು ಒಡನಾಟ, ಸಂಗೀತ ಕೇಳುವುದು ಮತ್ತು ಧ್ಯಾನ ಮಾಡುವುದು ನಿಮಗೆ ಅತ್ಯುತ್ತಮ ಔಷಧಿಯಾಗಿ ಕೆಲಸ ಮಾಡುತ್ತೆ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದೇ ನೋಡಿ. ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಆದಷ್ಟು ಈ ಸರಳವಾದ ವಿಧಿವಿಧಾನಗಳನ್ನು ಪಾಲಿಸಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಕುಡಿ ಬರುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.